ಪ್ರತಿದಿನ ತರಹೇವಾರಿ ಊಟ. ಸಂಜೆ ಒಂದ್ ಪೂಜೆ ಮಾಡಿ ಕತ್ತಲಾಗೋಷ್ಟರಲ್ಲಿ ತಲೆ ಎತ್ ನೋಡಿದ್ರೆ ಆಕಾಶದ ತುಂಬಾ ಬೆಳಕಿನ ರಂಗೋಲಿ. ಢಾಮ್ ಧೂಮ್ ಢಮ್ ಢಮಾರ್ ಅನ್ನೋ ಸದ್ದು. ಒಂದಲ್ಲ ಎರಡಲ್ಲ 4 ದಿನ ಇದೇ ಸಂಭ್ರಮ. ಇಂಥ ಸಂಭ್ರಮ ಯಾರಿಗಿಷ್ಟ ಇಲ್ಲ ಹೇಳಿ? ಅಂದ್ಹಾಗೆ ಈ ಸಡಗರನ ಆಚರಿಸೋಕೆ ಅಂತ ಬರೋ ಹಬ್ಬನೇ ದೀಪಾವಳಿ. ದೀಪಾವಳಿ ಅಂದ್ರೆ ದೀಪಗಳ ಸಾಲು. ಮನೆ ಮುಂದೆ, ಮನೆ ಒಳಗೆ, ದೇವಸ್ಥಾನದಲ್ಲಿ, ಬೀದಿ ಬೀದಿಲೂ ದೀಪಗಳು ಜಗಮಗ ಅಂತಿರ್ತವೆ. ಕಣ್ಣಿಗೆ ಎಲ್ಲಿ ನೋಡಿದ್ರೂ ಬರೀ ಬೆಳಕೇ ಕಾಣ್ತಾ ಇರುತ್ತೆ. ಬಾಳನ್ನೇ ಬೆಳಗೋ ಹಬ್ಬ ಈ ದೀಪಾವಳಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂದ್ರೆ ಕತ್ತಲಿಂದ ಬೆಳಕಿನ ಕಡೆಗೆ, ಮೃತ್ಯುವಿನಿಂದ ಅಮೃತದ ಕಡೆಗೆ ನಮ್ಮ ಪಯಣ ಸಾಗ್ಲಿ ಅಂತ ಅರ್ಥ. ಈ ಮಂತ್ರದ ಅರ್ಥಪೂರ್ಣ ಆಚರಣೆನೇ ದೀಪಾವಳಿ ಅನ್ನೋ ಹಬ್ಬ. ಈ ದೀಪಾವಳಿನ ಯಾಕೆ ಆಚರಣೆ ಮಾಡ್ತಾರೆ ಗೊತ್ತಾ? ಎಲ್ಲಾ ಹಬ್ಬಕ್ಕೂ ಒಂದೊಂದು ಕಾರಣ ಇರುತ್ತೆ. ಆದ್ರೆ ಈ ಒಂದು ಹಬ್ಬಕ್ಕೆ 4-5 ಕಾರಣಗಳಿವೆ. ಅವತ್ತು ರಾಕ್ಷಸ ರಾಜ ಬಲೀಂದ್ರನನ್ನ ವಾಮನ ಅವತಾರಿಯಾಗಿ ಬಂದ ವಿಷ್ಣು ಪಾತಾಳಕ್ಕೆ ತುಳಿದ ದಿನ. ಮಾಡಬಾರ್ದ ಅಪರಾಧ ಮಾಡಿದ ರಾವಣನನ್ನ ಶ್ರೀರಾಮ ವಧೆ ಮಾಡಿ ತನ್ನ ಮಡದಿ ಸೀತೆಯ ಜೊತೆಗೆ 14 ವರ್ಷಗಳ ನಂತರ ಅಯೋಧ್ಯೆ ಪ್ರವೇಶಿಸಿದ ದಿನ. ಶ್ರೀಕೃಷ್ಣ ಪರಮಾತ್ಮ ನರಕಾಸುರನ ವಧೆ ಮಾಡಿ 16,000 ಜನ ಸ್ತ್ರೀಯರನ್ನ ಮದುವೆಯಾದ ದಿನ. ಈ 3 ಕಥೆಗಳಲ್ಲಿ ಒಂದು ಕಾಮನ್ ಲಿಂಕ್ ಇದೆ. ಏನ್ ಹೇಳಿ? ವಾಮನ ಬಲೀಂದ್ರನನ್ನ ಸೋಲಿಸ್ದ, ರಾಮ ರಾವಣನನ್ನ ಕೊಂದ, ಕೃಷ್ಣ ನರಕಾಸುರ ಅನ್ನೋ ರಾಕ್ಷಸನನ್ನ ಕೊಂದ. ಅಂದ್ರೆ ಈ ಹಬ್ಬದ ಮೇನ್ ಇಂಟೆನ್ಷನ್ ಕೆಟ್ಟದನ್ನ ಒಳ್ಳೇದು, ಅಧರ್ಮವನ್ನ ಧರ್ಮ ಗೆಲ್ಲೋದು ಅಂತ ಆಯ್ತು. ಹಾಗಂತ ಈ ಹಬ್ಬ ಬರೀ ಹಿಂದೂಗಳಷ್ಟೇ ಆಚರಿಸೋದಲ್ಲ. ಹಿಂದೂ ಧರ್ಮದಿಂದಲೇ ಟಿಸಿಲೊಡೆದ ಧರ್ಮಗಳು ಕೂಡ ಆಚರಣೆ ಮಾಡ್ತವೆ. ಅವರ ಪ್ರಕಾರ ದೀಪಾವಳಿ ಅಂದ್ರೆ ಜೈನ ತೀರ್ಥಂಕರ ಮಹಾವೀರ ನಿರ್ವಾಣ ಹೊಂದಿದ ದಿನ. ಸಿಖ್ಖರ 6ನೆಯ ಗುರು ಹರ್ಗೋಬಿಂದ್ ಸಿಂಗ್ ಅವರು ಗ್ವಾಲಿಯರ್ನ ಕೋಟೆಯಲ್ಲಿ ಬಂಧಿತರಾಗಿದ್ದ 52 ರಾಜರನ್ನ ಬಿಡಿಸಿ ತಂದ ದಿನ. ಜೈನ ಧರ್ಮದ ಕಡೆಯ ತೀರ್ಥಂಕರ ಮಹಾವೀರ ಪಾವಾಪುರಿಯಲ್ಲಿ ಮೋಕ್ಷ ಹೊಂದಿದ ದಿನ. ಜೈನರಿಗೆ ವರ್ಷ ಪ್ರಾರಂಭವಾಗೋ ದಿನ. ನೇಪಾಳದ ಬೌದ್ಧರಿಗೂ ಲಕ್ಷ್ಮೀ ದೇವಿನ ಪೂಜೆ ಮಾಡೋ ಪವಿತ್ರ ದಿನ. ಇದರ ಜೊತೆಗೆ ರಾಜ ವಿಕ್ರಮಾದಿತ್ಯ ಪಟ್ಟದಲ್ಲಿ ಕೂತದ್ದು ಕೂಡ ದೀಪಾವಳಿ ದಿನಾನೇ ಅಂತ ಹೇಳಲಾಗುತ್ತೆ. ಆ ಕ್ಷಣದಿಂದಲೇ ವಿಕ್ರಮ ಶಕೆ ಶುರುವಾಯಿತು. ಬಹುಶಃ ಒಂದು ಹಬ್ಬ ಆಚರಿಸೋಕೆ ಇಷ್ಟೆಲ್ಲ ಕಾರಣಗಳು ಮತ್ಯಾವ ಹಬ್ಬಕ್ಕೂ ಇಲ್ವೇನೋ. ಮತ್ತೊಂದು ವಿಶೇಷ ಏನಂದ್ರೆ ಈ ದೀಪಾವಳಿ ಒಂದು ದಿನದ ಹಬ್ಬ ಅಲ್ಲ. ಎಂಥವರು ಕೂಡ 5 ದಿನ ಆಚರಣೆ ಮಾಡೋ ಹಬ್ಬ. ಬರೀ ಅದೊಂದೇ ಕಾರಣಕ್ಕೆ ಇದು ಬೇರೆ ಹಬ್ಬಗಳಿಗಿಂತ ಭಿನ್ನ ಅನ್ನಿಸ್ಕೊಳ್ಳಲ್ಲ. ಬೇರೆಲ್ಲ ಹಬ್ಬಗಳಿಗಿಂತ ಇದರಲ್ಲೊಂದು ಬೇರೆನೇ ಸ್ಪೆಷಾಲಿಟಿ ಇದೆ. ಇಂಥ ಸ್ಪೆಷಲ್ ಹಬ್ಬದ ಬಗ್ಗೆ ನಾವೀಗ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ದೀಪಾವಳಿ ಬರೀ ದೀಪಗಳ ಸಾಲಷ್ಟೇ ಅಲ್ಲ, ಹಿಂದೂ ಸಂಪ್ರದಾಯಗಳ ಆಚರಣೆಯ ಸಾಲು ಹೌದು. ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಹಾಗೂ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಡ್ಯ, ಬಿದಿಗೆ ಈ ದಿನಗಳಲ್ಲಿ ದೀಪಾವಳಿ ಆಚರಣೆ ಮಾಡ್ತಾರೆ. ದೀಪಾವಳಿ ಅನ್ನೋ ಹೆಸರಲ್ಲೇ ಬೆಳಕಿದೆ. ಹಾಗಾಗಿನೇ ಇದನ್ನ ದೀಪದ ಹಬ್ಬ ಅಂತ ಅನ್ನೋದು. ಇಲ್ಲಿಂದ ಶುರುವಾಗೋ ಬೆಳಕು ತಿಂಗಳಗಟ್ಲೆ ಬೆಳಗ್ತಾನೆ ಇರುತ್ತೆ. ಕಾರ್ತಿಕ ಮಾಸದ ಉದ್ದಕ್ಕೂ ಯಾವ ದೇವಸ್ಥಾನಕ್ಕೆ ಹೋದ್ರೂ ಕಾರ್ತಿಕ ದೀಪೋತ್ಸವ ಅಂತ ಮಾಡ್ತಾರೆ. ಅಂದ್ರೆ ದೀಪಾವಳಿ ಹಬ್ಬ ಮುಗಿದ ಮೇಲೂ ನಾವು ದೀಪದ ಹಬ್ಬ ಮಾತ್ರ ಬಿಡಲ್ಲ. ಈ ಹಬ್ಬದ ಆಚರಣೆ ಹೇಗ್ ಬಂತು? ಯಾವ ಹಬ್ಬಕ್ಕೂ ಪಟಾಕಿ ಹಚ್ಚಿದವರು ಈ ಹಬ್ಬದಲ್ಲಿ ಮಾತ್ರ ಯಾಕಿಷ್ಟು ಪಟಾಕಿ ಹೊಡಿತಾರೆ? ಅಮಾವಾಸ್ಯೆ ದಿನ ಹಬ್ಬ ಆಚರಿಸೋದ್ಯಾಕೆ? ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ದೀಪಾವಳಿ ಆಚರಣೆ ಮಾಡಿದ್ರೆ ನಮ್ಗೇನ್ ಲಾಭ? ಯಾವ ದೇವರಿಂದ ಯಾವ ಫಲ ಸಿಗತ್ತೆ? ಪ್ರಕೃತಿಗೇನು ಒಳ್ಳೇದಾಗತ್ತೆ? ಈ ದೀಪಾವಳಿನ ಯಾವ್ಯಾವ ದೇಶಗಳಲ್ಲಿ ಆಚರಿಸ್ತಾರೆ? ಈ ಎಲ್ಲ ವಿಚಾರನೂ ಮುಂದಿನ